ದೇರ್ಲಕಟ್ಟೆ. ಈ ದೇರ್ಲಕಟ್ಟೆಯಲ್ಲಿ ಆರುಣ್ ಒಬ್ಬ ಯುವಕನಾಗಿ ಎಲ್ಲ ಯುವಕರಿಗೆ ಒಬ್ಬ ಮಾರ್ಗದರ್ಶಕರಾಗಿ ಹರೇಕಲ ಗ್ರಾಮದಲ್ಲಿ ಜನಿಸಿ ಇದೀಗ ಮೂರನೇ ಮಳಿಗೆಯನ್ನು ಸಹ ವಿಶೇಷ ಅಂತ ಹೇಳಿದರೆ ಸ್ಪೀಕರ್ ಅವರ ಕೈಯಲ್ಲಿ ಫಸ್ಟ್ ದೇರ್ಲಕಟ್ಟೆ, ಇದು ಎರಡನೇದು ದೇರ್ಲಕಟ್ಟೆ ಮುಡಿಪಲ್ಲಿ. ಈ 3 ಮಳಿಗೆಯನ್ನು ಸ್ಪೀಕರ್ ಆದ UT ಖಾದರ್ ಅವರ ಹತ್ರನೇ ಉದ್ಘಾಟನೆ ಮಾಡಬೇಕಂತ ಒಂದೊಂದು ಆಸೆ ಇತ್ತು. ಈ 3 ಮಳಿಗೆಯೂ ಸಹ UT ಖಾದರ್ ಸರ್ ಅವರೇ ಉದ್ಘಾಟನೆ ಮಾಡಿದ್ದಾರೆ. ಇದು ಭಾಳಷ್ಟು ಸಂತೋಷದ ವಿಷಯ. ಹಾಗಾಗಿ ಬೆಳೆಯುತ್ತಿರುವ ದೇರ್ಲಕಟ್ಟೆಗೆ ಕ್ಲೌಡ್ಸ್ ಎಂಬ ಈ ಒಂದು ಯೂನಿಫಾರಮನ್ನು ಇವತ್ತು ಮಾಡಿದ್ದಕ್ಕೆ ನಮ್ಮ ಸ್ಪೀಕರ್ ಅವರು ಖಂಡಿತವಾಗಿ ಸಮಯಕ್ಕೆ ಸರಿಯಾಗಿ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಮುಂದಕ್ಕೂ ಸಹ ಈ ಕ್ಲೌಡ್ಸ್ ಎಂಬ ಮಳಿಗೆ ಆದಷ್ಟು ಬೆಳೆಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ, ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ಕೆಥೋಲಿಕ್ಕಿನ ಆಲ್ವಿನ್ ಡಿಸೋಜರ್ ಅವರು ಹಾಗೂ ಎಲ್ಲ ನಮ್ಮ ಊರಿನ ಎಲ್ಲ ಹಿರಿಯರು ಯುವಕರಿಗೆ ಅವರ ಆರುಣ್ರವರ ಪರವಾಗಿ ನಮ್ಮ ಪುಷ್ಟಿ ಮೊಹಮ್ಮದರವರು, ಆಜಾರ್ರವರು, ಎಲ್ಲರೂ ಸಂಸುದ್ದೀನ್ ಸುಲ್ಲೆ ಎಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸಿ, ನಮ್ಮ ಇಕ್ಬಾಲ್ ಪಂಚಾಯತ್ ಸದಸ್ಯರು ನಮ್ಮ ಜೊತೆಯಲ್ಲಿದ್ದಾರೆ, ಅವರನ್ನು ಸಹ ಎಲ್ಲರನ್ನು ಸ್ವಾಗತಿಸಿ, ಸಮಯದ ಅಭಾವವಿರುವುದರಿಂದ ಒಂದೆರಡು ಶುಭ ಸಂದೇಶ. ಸ್ಪೀಕರ್ ಅವರು 3ನೇ ಮಳಿಗೆಯನ್ನು ನಿಮ್ಮ ಕೈಯಿಂದ ಮಾಡಿದ್ದೀರಿ, ಅದಕ್ಕಾಗಿ ಆರುಣ್ರವರ ಒಂದು ಮಳಿಗೆ ಭಾಳಷ್ಟು ಬೆಲೆಯಲ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಒಂದೆರಡು ಮಾತು ಸ್ಪೀಕರ್ ಅವರು ಆಡಬೇಕಂತ ಕೇಳಿಕೊಳ್ತೇನೆ. ನಮ್ಮೆಲ್ಲರ ಆತ್ಮೀಯ ಮಿತ್ರರಾಗಿರುವಂಥ ಆರುಣ್ ಅವರು ತಮ್ಮ 3ನೇ ಸಂಸ್ಥೆ ಕ್ಲೌಡ್ಸ್ ಗಾರ್ಮೆಂಟ್ಸ್ ಆ್ಯಂಡ್ ಇನ್ಫಾರ್ಮ್ ಸಂಸ್ಥೆಯನ್ನು ದೇರ್ಲಕಟ್ಟೆಯಲ್ಲಿ ಪ್ರಾರಂಭ ಮಾಡ್ತಿರೋ ಅತ್ಯಂತ ಸಂತೋಷ. ಇವತ್ತು ಒಬ್ಬ ಯುವಕನಾಗಿದ್ದುಕೊಂಡು ಸರ್ವರ ವಿಶ್ವಾಸಕ್ಕೆ ಪಾತ್ರರಾಗಿ ಹಿರಿಯ ಆಶೀರ್ವಾದ ಪಡೆದುಕೊಂಡು ಯುವಕರ ಸಹಕಾರ ಪಡೆದುಕೊಂಡು ಅತ್ಯಂತ ಪ್ರಾಮಾಣಿಕತೆಯಿಂದ ಮತ್ತು ವಿಶ್ವಾಸದಿಂದ ತನ್ನ ಕೆಲಸ ನಿರ್ವಹಿಸಿ ಸರ್ವರು ವಿಶ್ವಾಸ ಗಳಿಸಿ ತಮ್ಮ 3ನೇ ಆ ಒಂದು ಬ್ರಾಂಚ್ ಅತ್ಯಂತ ಯಶಸ್ವಿಯಾಗಿದ್ದಾರೆ. ಬಹುಶಃ ಇದು 3ನೇದು ಕೂಡ ಅತ್ಯಂತ ಯಶಸ್ವಿಯಾಗಿ ಮುಂದಿನ 4ನೇ 5ನೇ ಬ್ರಾಂಚ್ ಕೂಡ ಆದಷ್ಟು ಬೇಗ ಪ್ರಾರಂಭ ಆಗಲಿ ಅಂತೇಳಿ ನಮ್ಮ ವಿಶೇಷ ಪ್ರಾರ್ಥನೆ ಶುಭಾಶಯ ಸಲ್ಲಿಸ್ತೇನೆ. ಅದರ ಜೊತೆಯಲ್ಲಿ ನಾನು ಎಲ್ಲರ ಪರವಾಗಿ ಆರುಣ್ ಅವರು ಅಭಿನಂದಿಸ್ತೇನೆ. ಯಾಕೆಂತ ಹೇಳಿದರೆ ಎಲ್ಲ ಯುವಕರಿಗೆ ಒಂದು ಪ್ರೇರಣೆ ಮತ್ತೊಂದು ಪ್ರೋತ್ಸಾಹ ಮತ್ತೊಂದು ಮಾಡೆಲ್ ಆಗಿ ಇವತ್ತು ಆರುಣ್ ಅವರು ಇದ್ದಾರೆ. ಯಾಕಂತ ಹೇಳಿದರೆ ಆರುಣ್ ಅವರ ಪ್ರಾಮಾಣಿಕತೆ, ಬದ್ಧತೆ, ಅವರ ವ್ಯಕ್ತಿತ್ವ, ಅವರು ಕೆಲಸ ಮಾಡುವಂಥ ವ್ಯವಹಾರ ಮತ್ತು ಅವರ ಶಿಸ್ತುಬದ್ಧ ಜೀವನ ಎಲ್ಲ ಯುವಕರಿಗೆ ಮಾದರಿ. ನಮ್ಮ ಸಮಾಜದಲ್ಲಿ ನಾವು ಪ್ರಾಮಾಣಿಕತೆ ಮತ್ತು ಬದ್ಧತೆಯಿಂದ ಸರ್ವರ ಜೊತೆ ಪ್ರೀತಿಯಿಂದ ನಾವು ತಮ್ಮ ಕೆಲಸವನ್ನು ಪ್ರಾರಂಭ ಮಾಡಿದರೆ ಈ ದೇಶದಲ್ಲಿ ಸರ್ವರಿಗೂ ಕೂಡ ಅವಕಾಶ ಇದೆ ಅಂತ ಹೇಳಿ ಆರುಣ್ ಅವರು ಕೂಡ ಅದಕ್ಕೊಂದು ಮಾಡೆಲ್ ಮತ್ತು ಮಾದರಿ ಒಂದು ಸಂಕೇತ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಬಹುಶಃ ಇವತ್ತು ಆರುಣ್ ಅವರು ಕೂಡ ಇವತ್ತು ಅತ್ಯಂತ ಯಶಸ್ವಿ ಮುಂದೆ ಹೋಗಲಿ. ಇವರು ನೋಡಿಕೊಂಡು ಬೇರೆ ಯುವಕರು ಯಾರಿದ್ದಾರೆ ಅವರು ಕೂಡ ಪ್ರಾಮಾಣಿಕ ವ್ಯಾಪಾರ ಮಾಡಿ ಅವರು ಕೂಡ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಲಿ ಅಂತ ಹೇಳಿ ನನ್ನ ಶುಭಾಶಯ ಸಲ್ಲಿಸಿ, ಇಲ್ಲಿರುವ ಎಲ್ಲ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಮುಖಂಡರನ್ನು, ಎಲ್ಲ ನಮ್ಮ ಧಾರ್ಮಿಕದ ಮುಖಂಡರನ್ನು ನನ್ನ ವಿಶೇಷವಾಗಿ ಅಭಿನಂದನೆ ಶುಭಾಶಯ ಸಲ್ಲಿಸಿ ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ಹೇಳುವ ಮೂಲಕ ಇದನ್ನು ಉದ್ಘಾಟಿಸ್ತೀನಿ. ಕ್ಲೌಡ್ಸ್ ಎಂಬ ಮಳಿಗೆ ದೇರ್ಲಕಟ್ಟೆಯಲ್ಲಿ ಈಗ ನೂತನವಾಗಿ ಶುಭಾರಂಭಗೊಂಡಿದೆ. ನನ್ನ ಆತ್ಮೀಯ ಮಿತ್ರರಾದಂತಹ ಆರುಣ್ ಅವರ 3ನೆಯ ಮಳಿಗೆ ದೇರ್ಲಕಟ್ಟೆಯಲ್ಲಿ ಇವತ್ತು ಶುಭಾರಂಭಗೊಂಡಿದೆ. ತಮಗೆ ಬೇಕಾದಂತಹ ಯೂನಿಫಾರ್ಮ್
ಮದುವೆ ಕಾರ್ಯಕ್ರಮಕ್ಕೆ ಒಳಪಡುವಂತಹ ಶೆರ್ವಾನಿ ಸೂಟ್ಗಳು ಇಲ್ಲಿ ಲಭ್ಯವಿದೆ. ತಾವೆಲ್ಲರನ್ನು ಈ ದೇರ್ಲಗಟ್ಟೆ ಒಳಪಟ್ಟಂತಹ ಎಲ್ಲರೂ ಬಂದಿದ್ದಕ್ಕೆ ಸಹಕಾರ ಕೊಟ್ಟು ಈ ವ್ಯಾಪಾರಕ್ಕೆ ಇದೊಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದೆ. ಆರೂರವರ ಕ್ಲೌಡ್ಸ್ 3ನೇ ಮಾಳಿಗೆಯನ್ನು ನಮ್ಮ ಕರ್ನಾಟಕ ಸರ್ಕಾರ ಜನಪ್ರಿಯ ಸ್ಪೀಕರ್ ಆದ ಯುಟಿಕಾದ್ ಸರ್ ಅವರು ಈಗ ತಾನೇ ಉದ್ಘಾಟನೆಗೊಂಡಿದ್ದಾರೆ. ದೇರ್ಲಗಟ್ಟೆ ಎಂಬುದು ಒಂದು ಜನನಿಬಿಡ ಪ್ರದೇಶ. ಕಾಲೇಜು, ಸ್ಕೂಲ್ಗಳು ಮತ್ತು ಹೆಚ್ಚಿನ ಜನಸಂಖ್ಯೆ ವಸತಿ ಇರುವ ಈ ಪ್ರದೇಶದಲ್ಲಿ ಒಂದು ಉತ್ತಮವಾದ ಮಾಳಿಗೆಯನ್ನು ಇವತ್ತು ಶುಭಾರಂಭಗೊಂಡಿದೆ. ಇಲ್ಲಿ ಮಕ್ಕಳಿಗೆ, ದೊಡ್ಡವರಿಗೆ ಮತ್ತು ಶಾಲಾ ಯೂನಿಫಾರ್ಮ್ ಎಲ್ಲ ಉತ್ತಮವಾದ ಡ್ರೆಸ್ಗಳು ಇಲ್ಲಿ ದೊರೆಯಲಿದೆ. ಆದ್ದರಿಂದ ಈ ಪರಿಸರದ ಮತ್ತು ಬೇರೆ ಗ್ರಾಮದವರೆಲ್ಲ ಬಂದು ಇವತ್ತು ನಡೆದ ಶುಭಾರಂಭಗೊಂಡ ರೆಡಿಮೇಡ್ ಶಾಪ್ ಬಂದು ಎಲ್ಲರೂ ವ್ಯಾಪಾರ ಮಾಡಿ ಆರೂರವರ ಈ ಸಂಸ್ಥೆ ಇನ್ನೂ ಕೂಡ ಹೆಚ್ಚಿನ ಸಂಸ್ಥೆ ಬೆಳಗಲಿ ಅಂತ ಹೇಳುತ್ತಾ ಎಲ್ಲರೂ ಬಂದು ಆರೂರವರ ಶುಭಾರಂಭಗೊಂಡ ದೇರ್ಲಗಟ್ಟೆ ಜಂಕ್ಷನ್ನಲ್ಲಿ ಡ್ರೆಸ್ ಮಾಲಿಗೆ ಬರಬೇಕಾಗಿ ಈ ಮೂಲಕ ವಿನಂತಿ. ಆರೂರವರ 3ನೇ ಮಹಡಿಯಲ್ಲಿ ಈಗ ಈಗ ತಾನೇ ಆಗಮಿಸಿದ ನಮ್ಮ ಕರ್ನಾಟಕ ಸ್ಪೀಕರ್ ಆದ ಯುಟಿ ಖಾದರ್ ಅವರು ಬಂದು ಉದ್ಘಾಟನೆಯನ್ನು ಮಾಡಿ ಇಲ್ಲಿ ನಮಗೆ ಎಲ್ಲ ವ್ಯವಸ್ಥೆ, ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಬೇಕಾದಂಥ ವ್ಯವಸ್ಥೆ ಇಲ್ಲಿದೆ. ಅದೇ ರೀತಿ ಅವರಲ್ಲಿ ಟೈಲರಿಂಗ್ ಅದು ಇದು ಎಲ್ಲ ಬರ್ತಾ ಇದ್ದಾರೆ. ಅದೇ ರೀತಿ ಇನ್ನು ಮುಂದಕ್ಕೂ ಸಹ ಅವರು ಬೆಳೆದು ಹೋಗಲಿ ಅಂತ ಹೇಳಿ ನಾನು ದೇವರ ಹತ್ರ ಪ್ರಾರ್ಥಿಸ್ತೇನೆ. ದೇರ್ಲಗಟ್ಟೆ ಬದ್ರಿಯಾ ಜುಮಾ ಮಸ್ಜಿದ್ ಬಳಿ ಇವತ್ತು ಶುಭಾರಂಭಗೊಂಡ ಕ್ಲೌಡ್ ರಶೀದ್ ಆರೂನ್ ಅವರ ಮಳಿಗೆ ಈಗಾಗಲೇ ನಮ್ಮ ಸ್ಪೀಕರ್ ಆದ ಯುಟಿ ಖಾದರ್ ಸಾರ್ ಉದ್ಘಾಟನೆಯನ್ನು ಮಾಡಿದ್ದಾರೆ. ಅದೇ ರೀತಿ ಈ ದೇರ್ಲಗಟ್ಟೆ ಪ್ರದೇಶಕ್ಕೆ ಇದು ಬಹಳ ಒಂದು ಸುಂದರವಾಗಿ ಈ ಮಳಿಗೆ ಇದರ ಅವನರಿಗೂ ಮತ್ತು ಈ ಸಂಸ್ಥೆಗೂ ನಾನು ಶುಭ ಹಾರೈಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. മാഷാ അല്ലാ, ക്ലൗഡ്സുകളുടേതായ എല്ലാ ഐറ്റമുള്ളതായ ഒരു ಅಂಗಡಿಯುಂಡು ನಾಳೆ ಯುಟಿ ಖಾದರ್ ಸಾಹೇಬರ ನೇತೃತ್ವದಲ್ಲಿ ಉದ್ಘಾಟನೆ ಆಯಿತು. മാഷാ അല്ലാ, എല്ലാവർക്കും ഒരു ഉപകാരമുള്ള രൂപത്തിൽ എല്ലാ ഐറ്റമും ബാഗ്സും അതേപോലെ സർട്ടിഫിക്കറ്റ്സും അങ്ങനത്തെ എല്ലാ ഐറ്റമും ഉള്ളതായ ഒരു ಅಂಗಡಿ ആയിട്ടിക്കറ്. അല്ലാഹു സുബ്ഹാനഹു വ തആല ബർക്കത്താക്കട്ടെ, ഖൈറാകട്ടെ. എല്ലാവർക്കും ഒരു ഉപകാരമുള്ള ഒരു പ്രദേശത്തിൽ ഈ ഒരു ಅಂಗಡಿ ഓപ്പൺ ആക്കുമ്പോൾ ഞങ്ങൾ ആറൂൻ ഭായിക്ക് കുറച്ച് തോഫിക്കാക്കിയ മാഷാ അല്ലാ, അല്ലാഹു എല്ലാ നിലക്കും ഖൈറാക്കട്ടെ. അസ്സലാമു അലൈക്കും വറഹ്മത്തുള്ളാഹി ವಬರಕಾತು. ನಮ್ಮ ಆತ್ಮೀಯ ಮಿತ್ರ ಆರೂನ್ರವರ 3ನೇ ಮಳಿಗೆ ಇವತ್ತು ಕ್ಲೌಡ್ಸ್ ಆ್ಯಂಡ್ ಗಾರ್ಮೆಂಟ್ಸ್ ಇದು ಇವತ್ತು ದೇರ್ಲಗಟ್ಟೆಯಲ್ಲಿ ಶುಭಾರಂಭಗೊಂಡಿದೆ. ಶಾಲಾ ಮಕ್ಕಳ ಯೂನಿಫಾರ್ಮ್ ಮತ್ತು ಇತರ ಕಾಸ್ಟ್ಯೂಮ್ಸ್ ವಸ್ತುಗಳು ಇಲ್ಲಿ ಲಭ್ಯವಿದೆ. ಗ್ರಾಹಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕಂತ ಹೇಳುತ್ತಾ ಇವರಿಗೆ ದೇವರು ಈ ವ್ಯಾಪಾರದಲ್ಲಿ ಆದಷ್ಟು ಉನ್ನತ ಮಟ್ಟಕ್ಕೆ ಏರಿ ಇನ್ನೂ ಕೂಡ ಆದಷ್ಟು ಮಳಿಗೆಗಳನ್ನು ಸ್ಥಾಪಿಸಲು ಅನುಗ್ರಹಿಸಲಿ ಅಂತ ನಾನು 2 ಶುಭ ಹಾರೈಸ್ತಾ ಇದ್ದೇನೆ. ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟ ಈ ದೇರ್ಲಗಟ್ಟೆ ಪ್ರದೇಶದಲ್ಲಿ ಇವತ್ತು ಮಾನ್ಯ ಸಭಾಪತಿಯಾದ ಯುಟಿ ಖಾದರ್ ಅವರು ಈ ಮಳಿಗೆಯನ್ನು 3ನೇ ಮಳಿಗೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಭಾಳಷ್ಟು ಸಂತೋಷ. ಅಂದರೆ ಇದು 2ನೇದು ದೇರ್ಲಗಟ್ಟೆ ಮಳಿಗೆ, ಒಂದು ಮುಡಿಪು. ಖಂಡಿತವಾಡಿ ಕ್ಲೌಡ್ಸ್ ಇದರ ಮಾಲಕರು ಆರೂನ್ ರಶೀದ್ರವರು ಸುಮಾರು 10 ವರ್ಷಗಳಿಂದ ಇಲ್ಲಿಯ ಈ ಪ್ರದೇಶದ ನಮ್ಮ ತಾಲೂಕಿನ ಪ್ರಖ್ಯಾತ ಕಾಲೇಜುಗಳಿಗೆ, ಹಾಸ್ಪಿಟಲ್ಗಳಿಗೆ ಯೂನಿಫಾರ್ಮ್ ನೀಡಿ ಅವರ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ. ಖಂಡಿತವಾಗಿ ಇವತ್ತು ಪ್ರದೇಶದ ಕೆಲವು ಕಾಲೇಜುಗಳು, ಹಾಸ್ಪಿಟಲ್ಗಳಲ್ಲಿ ಆರೂನ್ ರಶೀದ್ರವರ ಮೇಲೆ ಭಾಳಷ್ಟು ವಿಶ್ವಾಸವನ್ನು ಇಟ್ಟುಕೊಂಡು ಇವತ್ತು ವ್ಯವಹಾರ ಮಾಡ್ತಾ ಇದ್ದಾರೆ. ಇದು ಸಹ ಒಂದು ಆರೂನ್ ರಶೀದ್ರವರ ಬೆಳವಣಿಗೆಗೆ ಒಂದು ದಾರಿದೀಪ. ಹಾಗಾಗಿ ನಾನು
ಇವತ್ತು ಹಾರೂನ್ ರಶೀದ್ರವರನ್ನು ಯಾವ ರೀತಿ ಅಭಿನಂದನಿಸಬೇಕಂತ ಗೊತ್ತಿಲ್ಲ. ಸುಮಾರು 15 ವರ್ಷಗಳಲ್ಲಿ ವಿದೇಶಿಯಲ್ಲಿ ಕೆಲಸ ಮಾಡಿ ಈಗ ವಿದೇಶಿ ಸಾಕು, ತಾಯಿಯೂರು ನನ್ನ ಹುಟ್ಟೂರಲ್ಲಿ ನಾನು ಏನಾದರೂ ಒಂದು ಉದ್ಯೋಗ ಮಾಡಬೇಕಂತ ಆಲೋಚನೆ ಮಾಡಿದಾಗ ಅವರಿಗೆ ಸಿಕ್ಕಿದ್ದು ಈ ಒಂದು ಮಳಿಗೆಯ ಒಂದು ಮಾಹಿತಿ. ಹಾಗಾಗಿ ಇವತ್ತು ನಮ್ಮ 3ನೇ ಮಳಿಗೆಯನ್ನು ನಮ್ಮ ಹಾರೂನ್ ರಶೀದ್ರವರು ತೆರೆದದ್ದು ನಮಗೆ ಭಾಳಷ್ಟು ಸಂತೋಷ. ಒಬ್ಬ ಯುವಕನಾಗಿ ಎಲ್ಲ ಯುವಕರಿಗೆ ಮಾರ್ಗದರ್ಶನ ನೀಡುವಂಥ ಒಬ್ಬ ಯುವ ಪ್ರತಿಭೆ. ನಮ್ಮ ಜೊತೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಕೆಥೋಲಿಕ್ಕಿನ ಅಧ್ಯಕ್ಷರು, ನಮ್ಮ ಆತ್ಮೀಯ ಮಿತ್ರರಾದ ಆಲ್ವಿನ್ ಡಿಸೋಜ ಫನೀನ್ರವರು, ಪಾವೂರು ಗ್ರಾಮ ಪಂಚಾಯತಿನ ಸದಸ್ಯರಾದ ರಿಯಾಜ್ ಅಹಮದ್ರವರು, ಇನ್ನೊಬ್ಬ ಉದ್ಯಮಿ ಆಸಿಫ್ರವರು, ಇವರೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕೃತ್ಯ ಸಮಯಕ್ಕೆ ನಮ್ಮ ಸಭಾಧ್ಯಕ್ಷರಾದ UT ಖಾದರ್ರವರು 3:20ಕ್ಕೆ ಬಂದು ಈ ಮಳಿಗೆಯನ್ನು ಇವತ್ತು ಉದ್ಘಾಟನೆ ಮಾಡಿದ್ದು, ಇದು ಹಾರೂನ್ ರಶೀದ್ರವರ ಭಾಳಷ್ಟು ಒಂದು ಬೇಡಿಕೆ ಇತ್ತು. ಆದರೆ ಹಾರೂನ್ ರಶೀದ್ರವರ ಹತ್ರ UT ಖಾದರ್ ಸ್ಪೀಕರ್ ಅವರಿಗೆ ಭಾಳಷ್ಟು ಪ್ರೀತಿ. ಅಂದರೆ ಯುವಕರು ಯಾವುದೇ ಉದ್ಯೋಗ ಪ್ರಾರಂಭಿಸಲಿಕ್ಕೆ ಅವರು ಬೆನ್ನು ತಟ್ಟುತ್ತಾರೆ. ಅದಕ್ಕಾಗಿಯೇ ಹಾರೂನ್ ರಶೀದ್ರವರ 3ನೇ ಮಳಿಗೆಯನ್ನು ಸಹ ನಮ್ಮ ಕರ್ನಾಟಕ ರಾಜ್ಯದ ಸಭಾಪತಿಯಾದ UT ಖಾದರ್ರವರು ಉದ್ಘಾಟನೆ ಮಾಡಿದ್ದು ಅದು ಹಾರೂನ್ ರಶೀದ್ರವರ ಮೇಲೆ ಇಟ್ಟ ಪ್ರೀತಿ. ಹಾಗಾಗಿ ಇನ್ನು ಮುಂದಕ್ಕೂ ಸಹ ಈ ಒಂದು ಮಳಿಗೆ ದೇವರು ಎಲ್ಲ ಜಾತಿ ಧರ್ಮದವರಿಗೆ ಒಳ್ಳೆಯ ಒಂದು ವ್ಯಾಪಾರ ಆಗಲಿಕ್ಕೆ ಆ ದೇವರು ಅನುಗ್ರಹಿಸಲಿ. ಬರುವಂಥ ಗ್ರಾಹಕರ ನಗೆ ಹಾರೂನ್ ರಶೀದ್ರವರಿಗೆ ಪ್ರಸಾದವಾಗಲಿ. ಹಾರೂನ್ ರಶೀದ್ರವರ ವ್ಯವಹಾರ ಗ್ರಾಹಕರುಗಳಿಗೆ ಒಂದು ಒಳ್ಳೆಯ ಶುಭ ವಸ್ತು ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ, ಇವತ್ತು ಈ ಒಂದು ಮಳಿಗೆ ಎತ್ತರಕ್ಕೆ ಬೆಳೆಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಗ್ಲಾಡ್ಸ್. ಗ್ಲಾಡ್ಸ್ ಕ್ಲೋತ್ ಆ್ಯಂಡ್ ಯೂನಿಫಾರ್ಮ್ ಈ ಮಳಿಗೆಯನ್ನು ಇವತ್ತು ಶುಭಾರಂಭಗೊಂಡಿದೆ. ಇದರ ಮಾಲಕರಾದ ಹಾರೂನ್ ರಶೀದ್ ಅವರ ಮಾಲಕತ್ವದಲ್ಲಿ ಈ ಒಂದು 3ನೇ ಮಳಿಗೆ ಇವತ್ತು ಸಭಾಧ್ಯಕ್ಷರಾದ UT ಖಾದರ್ ಅವರು ಇನಾಗ್ರೇಷನ್ ಮಾಡಿದ್ದಾರೆ. ತುಂಬ ಸಂತೋಷವಾಗುತ್ತದೆ. ಇವತ್ತಿನ ಕಾಲದಲ್ಲಿ ನಮ್ಮ ಯುವಕರು ಕೆಲಸವನ್ನು ಹುಡುಕಿ ಪರದೇಶಗಳಿಗೆ, ಯುರೋಪ್ ದೇಶಗಳಿಗೆ ಹೋಗುವ ಈ ಸಂದರ್ಭದಲ್ಲಿ ನಮ್ಮ ಹಾರೂನ್ ರಶೀದ್ ನಮ್ಮ ಎಲ್ಲ ಯುವಕರಿಗೆ ಅವರೊಂದು ಆದರ್ಶ ವ್ಯಕ್ತಿಯಾಗಿದ್ದಾರೆ. ಅವರ ಆದರ್ಶತನದಿಂದ ಇನ್ನು ಉಳಿದ ನಮ್ಮ ಯುವಕರು ಬೇರೆ ದೇಶಗಳಿಗೆ ಹೋಗುವುದನ್ನು ಬಿಟ್ಟು ನಮ್ಮ ತಾಯ್ನಾಡಿನಲ್ಲಿ ಸ್ವಂತ ಉದ್ಯೋಗವನ್ನು ಮಾಡಿದರೆ ಸಫಲರಾಗ್ತಾರೆ ಎಂಬ ಒಂದು ಆದರ್ಶ ವ್ಯಕ್ತಿಯವರು. ಹಲವಾರು ಕಾಲೇಜ್ ಮುಗಿದ ತಕ್ಷಣ ಫಾರಿನ್ಗೆ ಹೋಗೋದು, ಅಲ್ಲಿ ಪ್ರಾಯ ಆಗುವವರೆಗೆ ಅಲ್ಲಿಯೇ ದುಡಿಯುವುದು. ನಮ್ಮ ದೇಶಕ್ಕೆ ಅವರ ಕಾಂಟ್ರಿಬ್ಯೂಷನ್ ತುಂಬ ಕಡಿಮೆ. ದುಡಿತಾರೆ, ಸಂಬಳ ಕಳಿಸ್ತಾರೆ. ಆದರೆ ಹಾರೂನ್ ರಶೀದ್ ಹಾಗೆ ಅಲ್ಲ. ಅವರು ನಮ್ಮ ಯುವಕರಿಗೆ ಒಂದು ಪ್ರೇರಣೆ. ಅವರು ಇಲ್ಲಿ ಸ್ವಂತವಾಗಿ ದುಡಿಸಿ ನಮ್ಮ ಯುವಕರಿಗೆ ಒಂದು ಪ್ರೇರಣೆ. ನೀವು ಇಲ್ಲಿ ದುಡಿಯಿರಿ, ನಾವು ಇಲ್ಲಿ ದುಡಿದ್ರೆ ಖಂಡಿತವಾಗಿ ನಮಗೆ ಹಣವನ್ನು ಸಂಪಾದಿಸಬಹುದು, ಸೇವೆ ಮಾಡಬಹುದು. ಖಾಲಿ ಇದರಲ್ಲಿ ಹಣ ಸಂಪಾದನೆ ಅಲ್ಲ. ಈ ಹಾರೂನ್ ರಶೀದರಿಂದ ಒಂದು 10-20 ನಮ್ಮ ಯುವಕರಿಗೆ ಒಂದು ಕೆಲಸ, ಯುವತಿಯರಿಗೆ ಒಂದು ಕೆಲಸ. ಹಾಗೇನೆ ನಮ್ಮ ಕಾಲೇಜುಗಳಿಗೆ ಅವರ ಡ್ರೆಸ್ಸುಗಳು ಕ್ಲಪ್ತ ಸಮಯದಲ್ಲಿ ದೊರಕಿಸಿ ಕೊಡುವ ಒಂದು ಆಸೆ. ಕಾಲೇಜಿನವ್ರಿಗೂ ಲಾಭ, ಹಾರೂನ್ ರಶೀದ್ರಿಗೂ ಲಾಭ, ದುಡಿಯುವವರಿಗೂ ಲಾಭ, ಸಮಾಜಕ್ಕೂ ಒಂದು ಒಳ್ಳೆಯ ಹೆಸರು. ಆದುದರಿಂದ ಹಾರೂನ್ ರಶೀದ್ರವರ ಮಾರ್ಗದರ್ಶನದಲ್ಲಿ ಹಲವಾರು ಯುವಕರು ಮುಂದೆ ಬಂದು ಈಗೇನೆ ಸ್ವಂತ ಉದ್ಯೋಗವನ್ನು ಸ್ಟಾರ್ಟ್ ಮಾಡಬೇಕೆಂದೇಳಿ ನಾನು ಯುವಕರಿಗೆ ಒಂದು ಕರೆ ಕೊಡುವ ಸಮಯದಲ್ಲಿ ಹಾರೂನ್ ರಶೀದ್ಗೆ ದೇವರು ಈ 3ನೇ ಮಳಿಗೆ ಅಲ್ಲ, ಇಂಥ 30 ಮಳಿಗೆನೇ ನಮ್ಮ ಇಡೀ ಮಂಗಳೂರಿನಲ್ಲಿ ಆಗಲಿ ಅಲ್ಲಲ್ಲಿ ಮಳಿಗೆಯನ್ನು ಮಾಡಿ ಜನರಿಗೆ ಈ ಮಳಿಗೆಯಿಂದ ಸದುಪಯೋಗವಾಗಲಿ, ಇನ್ನೂ ನಮ್ಮ ಯುವಕರಿಗೆ ಕೆಲಸವನ್ನು ಕೊಡುವ ಒಂದು ಅವಕಾಶವನ್ನು ಕಲ್ಪಿಸಿಕೊಡಲಿ. ದೇವರವರಿಗೆ ಆರೋಗ್ಯ, ಆಯುಷ, ಸುಖ, ನೆಮ್ಮದಿ ಕೊಡಲಿ ಎಂದು ನಾನು ಈ ಸಂದರ್ಭದಲ್ಲಿ ಹಾರೈಸುತ್ತೇನೆ. ಆಲ್ ದ ಬೆಸ್ಟ್ ಹಾರೂನ್ ರಶೀದ್.